ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ರಿಲೀಸ್ ಆಗಿ 200 ಮಿಲಿಯನ್ ವ್ಯೂಸ್ ಕೂಡ ಪಡೆದುಕೊಂಡಿದೆ. ಇದರ ನಡುವೆ ಪರ ವಿರೋಧ ಚರ್ಚೆ ಕೂಡ ಆರಂಭವಾಗಿದೆ. ಈಗ ಈ ಟಾಕ್ಸಿಕ್ ಸಿನಿಮಾದ ಟೀಸರ್ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ದಾಖಲಾಗಿದೆ. ದೂರು ಕೊಟ್ಟಿರುವಂತಹ ಲೋಹಿತ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಯಾವ ಕಾರಣಕ್ಕಾಗಿ ಈ ಕಂಪ್ಲೇಂಟ್ ಅಂತ ಹೇಳಿ. ಸರ್ ಸರ್ ನಮಸ್ತೆ. ನಮಸ್ಕಾರ. ಯಾವ ಕಾರಣಕ್ಕೆ ಈ ಕಂಪ್ಲೇಂಟ್? ಒಳ್ಳೆಯ ಪ್ರಶ್ನೆ. ನೇರವಾಗಿದ್ದರೂ ಕೂಡ ತುಂಬ ಅರ್ಥಪೂರ್ಣಕವಾಗಿ ನಾನು ಆನ್ಸರ್ ಮಾಡಬೇಕಾಗುತ್ತೆ. ಸಮಾಜದ ಕಾಳಜಿಗಾಗಿ, ಸಮಾಜದಲ್ಲಿ ಏನು ನಮ್ಮ ಕಾನೂನುಗಳಿದಾವೋ, ಮಕ್ಕಳುಗಳನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ರೆಸ್ಟ್ರಿಕ್ಷನ್ಸ್ಗಳಿದಾವೋ ಅದನ್ನು ಎತ್ತಿಡಿಯೋಕ್ಕಾಗಿ, ಮತ್ತು ಏನು ಸೆನ್ಸಾರ್ ಮಂಡಳಿಯವರ ನೆಗ್ಲಿಜಿಬಲ್ ಆ್ಯಕ್ಟ್ಸ್ಗಳಿದಾವ ಅದರ ವಿರುದ್ಧವಾಗಿ ಟಾಕ್ಸಿಕ್ ಸಿನಿಮಾ ಅಥವಾ ಯಶ್ ನಟನೆ ಒಂದು ಉದಾಹರಣೆ. ಮೂಲವಾಗಿ ನಮ್ಮ ಸೆನ್ಸಾರ್ ಮಂಡಳಿಯ ವಿರುದ್ಧ ನೀವು ಮಾಡ್ತಿರೋವಂಥ ಬಯಾಸ್ ಥಿಂಗ್ಸ್ಗಳು, ನೀವು ಸುಮ್ಮನೆ ಕುಂತ್ಕೊಂಡು ಒಬ್ಬರು IAS ಆಫೀಸರ್ ಅವರಲ್ಲ, ನೀವು ಕುಂತ್ಕೊಂಡು ಸಮಾಜ ಬಗ್ಗೆ ಕಾಳಜಿನೇ ಇಲ್ದಿರೋದಕ್ಕೋಸ್ಕರ ಈ ಒಂದು ಹೋರಾಟ ಸರ್. ಓಕೆ, ಈ ಕಂಪ್ಲೇಂಟ್ ಟೀಸರ್ ವಿರುದ್ಧನ, ಯಶ್ ವಿರುದ್ಧನ, ಅಥವಾ ಸೆನ್ಸಾರ್ ಬೋರ್ಡ್ ವಿರುದ್ಧನ, ಸೆನ್ಸಾರ್ ಬೋರ್ಡ್ನ ನಿರ್ಲಕ್ಷ್ಯದ ವಿರುದ್ಧನ? 100% ಸೆನ್ಸಾರ್ ವಿರುದ್ಧ, 50% ಟೀಸರ್ ವಿರುದ್ಧ, 5% ಯಶ್ ವಿರುದ್ಧ. ಹೇಗೆ? 100% ಕಾಳಜಿಯನ್ನು ನೋಡಿದಿರೋ ಹಾಗೆ, ಅಂದರೆ ಸಮಾಜದಲ್ಲಿ ಯೂಟ್ಯೂಬ್ಗಳಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಟೀಸರ್ಗಳು ರಿಲೀಸ್ ಆಗದಿರೋ ಹಾಗೆ, ಆದರೂ ಕೂಡ ಅವರು ಕಾನೂನುಗಳನ್ನ ನೋಡ್ತಾ ಇಲ್ಲ. ಅದು ಅಶ್ಲೀಲವಾಗಿ ಬಂದರೂ ಸುಮ್ಮನೆ ಇರ್ತೀನಿ, ಏನು ಬೇಕಾದ್ರೂ ಮಾಡೋದು ಸುಮ್ಮನೆ ಇರ್ತೀನಿ, ಇದು ನನಗೆ ಅಳವಡಿಸೋಕ್ಕೆ ಆಗಲ್ಲ. ಟೀಸರ್ ಇಸ್ ಅ ಪಾರ್ಟ್ ಆಫ್ ಎ ಮೂವಿ. ನೀವು ಸಿನಿಮಾವನ್ನು ನೋಡ್ಬೇಕಂದಾಗ ಅಂತ ಕೊಡ್ತೀರಿ. ಆಗ ರೆಸ್ಟ್ರಿಕ್ಷನ್ಸ್ಗಳು ಇರ್ತವೆ, ಯಾರು ನೋಡಬೇಕು, ಯಾರು ನೋಡಬಾರ್ದು, ಅಥವಾ ಯಾರು ಹೋಗಬೇಕು, ಆಯ್ಕೆಗಳು ಬರ್ತವೆ. ಟೀಸರ್ಗೆ ಆಯ್ಕೆನೇ ಇಲ್ದಿರೋ ಹಾಗೆ ಕುಂತಿರುವಂಥದ್ದು, ಅದು ಅಶ್ಲೀಲವಾಗಿ ಬಂದು ಆಯ್ಕೆ ಇಲ್ಲಾಂದ್ರೂ ಕೂಡ ಕುಟುಂಬದವರು ನೋಡಿರೋವಂಥದ್ದು, ಇದು ನಿಮ್ಮ ತಪ್ಪು. ಇದು 50% ಸಿನಿಮಾ ಯಾಕೆ ಅಂತಂದರೆ, ನಿರ್ದೇಶಕರು ಏನು ನಮ್ಮ ಕನ್ನಡದ ನಟರುಗಳನ್ನ, ಕನ್ನಡ ಮೂಲ ಇದೇ ತಳಿ ಇಲ್ಲೇ, ಯಾಕೆ ನಿಮಗೆ ಟಾಕ್ಸಿಕ್ಗೆ ಅಷ್ಟು ನಿರೀಕ್ಷೆ, ಅಷ್ಟು ಅಭಿಪ್ರಾಯ, ಅಷ್ಟು ಪ್ರೀತಿ ಅಂದರೆ ಎಷ್ಟಿದಾರ್ರಿ? ನಮ್ಮ ಕನ್ನಡ ಸಿನಿಮಾ ಅಂತ ನೋಡ್ತಿದ್ವಿ, ಹಾಲಿವುಡ್ ಲೆವೆಲ್ ಸಂತೋಷ. ಅವ್ರವ್ರ ಭಾಷೆಗಳಲ್ಲಿ ಅವರು ಸಿನಿಮಾಗಳನ್ನ ತೋರಿಸ್ತಾರೆ. ನೀವು ಹಾಲಿವುಡಲ್ಲಿ ಕನ್ನಡ ತೋರಿಸ್ತೀರಾ? ಇಂಗ್ಲೀಷನ್ನೇ ಅಲ್ವಾ? ಆದರೆ ನಟನೆ ಮಾಡೋದು ಕನ್ನಡದವರು, ಆ ಪ್ರೀತಿ ಅವ್ರ ಪರ್ಸ್ನಲ್ ಥಿಂಗ್ಸ್. ಆದರೆ ಅದನ್ನು ನೀವು ಬಳಸ್ಕೊಬೇಕಂದಾಗ ಇಲ್ಲಿರುವಂಥ ಬೇರನ್ನು ಯಾವ ರೀತಿ ನೀವು ಸಮಾಜಕ್ಕೆ ತೋರಿಸ್ಕೊಬೇಕಾಗಿರೋದು ಅನ್ನೋದನ್ನು ನೀವು ಮರ್ತೋದ್ರಿ. ಹಾಗಾಗಿ 50% ಅವರು, ಇನ್ನು 5% ಯಶ್ ಅವರು ಅತಿ ಗೌರವದಿಂದ, ಅತಿ ಪ್ರೀತಿಯಿಂದ ಅವ್ರ ಸಿನಿಮಾಗಳನ್ನ ನಾವು ನೋಡ್ತೀವಿ. ಜವಾಬ್ದಾರಿಯಾದ ಸ್ಥಾನ ಅಂದರೆ, ನನ್ನ ಪ್ರೀತಿಯ ಅಭಿಮಾನಿಗಳು ಕುಟುಂಬ ಸಮೇತ ಕುಂತ್ಕೊಂಡು ನೋಡುವಂಥ ಸಿನಿಮಾವನ್ನೇ ನಾನು ಮಾಡ್ತೀನಿ ಅನ್ನೋವಂಥ ಕೊಟ್ಟಿರುವಂಥ ಎಕ್ಸ್ಪೆಕ್ಟೇಷನ್ಸ್ನಲ್ಲಿ ನಾವು ಅವ್ರನ್ನೆಲ್ಲರೂ ಪ್ರೀತಿಸ್ತಾ ಇದ್ದೀವಿ. ಇಸ್ ಅನ್ ಆಲ್ಟರ್ನೇಟಿವ್ ಫಾರ್ ಅದರ್ಸ್. ನಮಗೇನು ಹೇಳೋಕ್ಕಾಗಲ್ಲ ಹೆಸರುಗಳು. ಎಲ್ಲರೂ ಕೂಡ ಒಂದು ಸಮುದಾಯನೇ ಅವ್ರನ್ನ ಇಷ್ಟಪಡಬೇಕಂದಾಗ ಎಲ್ಲೋ ಒಂದು ಕಡೆ ಮರ್ತೋದ್ರ ನೀವು? ನಿಮ್ಮ ಒಂದು ನಡವಳಿಕೆನ ಮರ್ತೋಗ್ಬಿಟ್ರ, ನಿಮ್ಮ ಜವಾಬ್ದಾರಿ ಮರ್ತೋಗ್ಬಿಟ್ರ, ಕುಟುಂಬಗಳು ಕುಂತ್ಕೊಂಡು ನೋಡುವಂಥ ಸಿನಿಮಾ ಇದು ನೋಡ್ಬೋದು ಅನ್ನೋ ರೀತಿ ಬಂದ್ಬಿಟ್ರ, ಅಷ್ಟೊಂದು ಇಂಪ್ಯಾಕ್ಟ್ ಆಗೋಯ್ತಾ? ಹಾಗಾಗಿ 5% ನಿಮಗೆ ತಪ್ಪಿರಲ್ಲ. ನಿಮಗೆ ಬಲವಂತವಾಗಿ ಮಾಡಿಸಿದಾರಾ, ಮಾಡಲೇಬೇಕು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿದಾರಾ? ಆ ಯಾವುದೂ ಕೂಡ ಬಲವಂತ ಅಥವಾ ಫೋರ್ಸಿಗೆ, ಆ ರಿಕ್ವೆಸ್ಟಿಗೆ ಒಳಗೆ ಹಾಕ್ದಿರೋ ಹಾಗೆ ಕರ್ನಾಟಕದ ಜನತೆ, ಕರ್ನಾಟಕದ ಪ್ರೀತಿ, ಕರ್ನಾಟಕದ ಮನಸ್ಸುಗಳನ್ನು ಒಂದು ಕಡೆ, ಎಲ್ಲೋ ಒಂದು ಕಡೆ ನನ್ನ ಜನ ಈ ಥರ ನೋಡೋಕ್ಕೆ ಇಷ್ಟಪಡೋದಾರೆ ಸಾರಿ ಅನ್ನೋವಂಥ ಧೈರ್ಯವೂ ನಮ್ಮ ಐಶ್ವರ್ಗಿಲ್ವಾ? ಆ ಒಂದು ಕಾಳಜಿನೂ ಇಲ್ವಾ? ಅದೇನೇ ಇದ್ದೇ ಇರುತ್ತೆ. ರಾಕಿ ಬಾಯ್ ಸೂಪರ್ ಸ್ಟಾರ್, ಧೈರ್ಯ ಇದೆ, ಕಾಳಜಿ, ಮನಸ್ಥಿತಿ. ಸೊ ನಮ್ಮ ಮಕ್ಕಳು ಕೂಡ, ನಮ್ಮ ಮನೆಯಲ್ಲೂ ಮಕ್ಕಳು ಕೂಡ, ನನ್ನ ಕುಟುಂಬದ ಮಕ್ಕಳು ಕೂಡ, ನಾನು ಕೂಡ ಯಶ್ನ ಪ್ರೀತಿಸುವಂಥವ್ರೆ. ಆ ಸಿನಿಮಾ ಬಂದರೆ ನೋಡೋಣ ಅಂತವ್ರೆ. ಹೇಗೆ ತಗೊಳ್ಳಿ ಇದನ್ನು? ಕಾಳಜಿ ಮರ್ತೋದ್ರ ನೀವು? ಓಕೆ, ನಾನು ಯಶ್ ಅವರ ಬಗ್ಗೆ ಮತ್ತು ಡೈರೆಕ್ಟರ್ ಬಗ್ಗೆ ಮತ್ತೆ ಮಾತಾಡ್ತೀನಿ. ಮತ್ತು ನೀವು ಸೆನ್ಸಾರ್ ಬೋರ್ಡ್ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ, 100% ಅಂತ ಹೇಳ್ತಾ ಇದ್ರಿ. ನಾನು ಸೆನ್ಸಾರ್ ಬೋರ್ಡ್ ಬಗ್ಗೆ ಮಾತಾಡ್ತೀನಿ. ಈಗ ಸೆನ್ಸಾರ್ ಬೋರ್ಡ್ ಏನು ಮಾಡಬಹುದಿತ್ತು ಈ ಟೀಸರ್ ಬಗ್ಗೆ? ಸೆನ್ಸಾರ್ ಬೋರ್ಡ್ ಅವರಿಗೆ ಅಧಿಕೃತವಾದ ಕಾನೂನಿದೆ ಸರ್. ಸೆನ್ಸಾರ್ ಬೋರ್ಡ್ ರಚನೆ ಆಗಿರೋದೇ ಕಾನೂನಿಂದ. ಅಲ್ಲಿ ಕುಂತಿರೋರು ಗೌರ್ಮೆಂಟ್ ಆಫೀಸರ್ಸು, IAS ಆಫೀಸರು, ಚೇರು, ಟೇಬಲು, ಫ್ಯಾನು, ಗಾಳಿ ಎಲ್ಲ ಒಂದೇ, ಪೇಪರ್ಸ್ ಬರೋದೆಲ್ಲ ಅದೇನೆ. ಅವ್ರ ಕೆಲಸ ಏನು, ಯಾವ ಸಿನಿಮಾ ಯಾವುದಕ್ಕೆ ಸರ್ಟಿಫಿಕೇಟ್ ಕೊಡಬೇಕು, ಸಮಾಜದ ಒಂದು ನಿಲುವುಗಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದಿರೋ ಹಾಗೆ ಸಮಾಜವನ್ನು ಕರೆಕ್ಟ್ ರೀತಿಯಲ್ಲಿ ಕರ್ಕೊಂಡು ಹೋಗೋಂಥ ಸಿನಿಮಾಗಳಿಗೆ ಸರ್ಟಿಫಿಕೇಷನ್ ಕೊಟ್ಟು ಅದನ್ನು ರಿಲೀಸ್ ಮಾಡೋಕ್ಕೆ ಪರ್ಮಿಷನ್ ಕೊಡುವಂಥದ್ದು. ಇವಾಗ ನೀವು ಹೇಳ್ತಿದ್ದೀರಿ ಟೀಸರ್ಗಳು ನನಗೆ ಅಳವಡೆ ಆಗಲ್ಲ ಅಂದರೆ, ಟೀಸರ್ಗಳು ಕೂಡ ನೀವು ಸರ್ಟಿಫಿಕೇಷನ್ ಕೊಟ್ಟೇ ಕೊಡ್ತೀರಿ. ಥಿಯೇಟರ್ಗಳು ನೋಡ್ತೀವಲ್ಲ, ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬಂದರೂ ಬರುತ್ತೆ ಪಬ್ಲಿಕ್ಗೋಸ್ಕರ, ಇದಕ್ಕೋಸ್ಕರ ಅಂತ ಹೇಳಿ. ಸಾಮಾಜಿಕ ಜಾಲತಾಣಗಳಲ್ಲಿ ಟೀಸರ್ ರಿಲೀಸ್ ಮಾಡೋದು, ಥಿಯೇಟರ್ ರಿಲೀಸ್ ಮಾಡ್ತೀವ ಟೀಸರ್ಗಳನ್ನ? ಸೊ ಅದಕ್ಕೆ ನೀವು ಕಾನೂನನ್ನ ಅಳವಡಿಸಿಕೊಂಡು ಪಬ್ಲಿಕ್ಗೋಸ್ಕರ, ಇವಾಗ ಮುಜುಗರ ಆಗುವಂಥ ಅಶ್ಲೀಲತೆ ಬರುವಂಥದ್ದು ಅಥವಾ ಏನೋ ಒಂದು ಬಂದಿರೋವಂಥದ್ದನ್ನು
ನೀವು ಒಂದು ಕಾಷನ್ ಕೊಡ್ದಿರಾ ಹಾಗೆ ಅದನ್ನ ರಿಲೀಸ್ ಮಾಡಕ್ ಬಿಟ್ರಲ್ಲ, ನೀವು ನೆಗ್ಲಿಜಿಬಲ್ ಆಕ್ಟ್ ಮಾಡಿಲ್ವಾ ಹಾಗಾದ್ರೆ? ಯಾವ ರೀತಿ ಮಾಡಿದಿರಿ? ಯಾವ ರೀತಿ ಅಶ್ಲೀಲತೆ ಇಲ್ವೇ ಇಲ್ವಾ? ಆಯ್ತು, ಎಲ್ಲಾ ಸಿನಿಮಾದಲ್ಲೂ ಇರ್ತವೆ, ಇದ್ಯಾಕೆ? ಹೌದು, ನಾನು ಹೇಳ್ತೀನಿ, ಅತಿಯಾಗಿ ಅಶ್ಲೀಲತೆ ಇದೆ, ಅಷ್ಟೊಂದೇನಿಲ್ಲ ಅಂದ್ರೆ ಮೀರಿದೆ. ನನ್ನ ಪ್ರಕಾರ ಮಿತಿ ಮೀರಿದೆ. ಬೇರೆ ಸಿನಿಮಾಗಳು ಬೇರೆ ಬೇರೆ ತರ ಆಗಿರ್ಬೋದು, ಬಟ್ ಕನ್ನಡ ಸಿನಿಮಾ ಮಿತಿ ಮೀರಿದೆ. ಇವತ್ತು ಈ ತರ ಟ್ರೀಸರ್ಸ್ ಇಂದನೇ ಸಿನಿಮಾ ಓಡೋಯ್ತು, ನಾಳೆ 1000 ಕೋಟಿ 1,00,000 ಕೋಟಿ ಅಂದ್ರೆ ನಾಳೆ ಇನ್ನೊಬ್ಬ ಡೈರೆಕ್ಟರ್ ಬರ್ತಾನೆ ಸರ್, ಅವನು ಮಾಡ್ತಾನೆ, ಇನ್ನೂ ಅತಿಯಾಗೆ ಮಾಡ್ತಾನೆ. ಅವಾಗ ಈ ಸರ್ಟಿಫಿಕೇಶನ್ ಅಂತ ಕಾನೂನು ಏನಿದೆ, ಮಕ್ಳುಗಳನ್ನ ಕರ್ಕೊಂಡು ಹೋಗ್ಬಾರ್ದು ಅಂತಿದ್ಯಾ, ಅವೆಲ್ಲನೂ ದಯವಿಟ್ಟು ತೆಗೆದಾಕ್ಬಿಡಿ. ಹುಟ್ಟಿದ ಮಗುನು ನೋಡ್ಕೊಳಪ್ಪ, 99 ಯಾರು ಬೇಕಾದ್ರೆ ನೋಡ್ಕೊಳ್ಳಿ ಅಂತ ಮಾಡಾಕ್ಬಿಡಿ. ಸೊ ಹಾಗಾಗಿ ನಿನ್ನ ತಪ್ಪಿದೆ, ನೀನು ಕಾನೂನು ಅಡಿಯಲ್ಲೇ ಇದೆಯಾ, ಕಾನೂನು ನಮಗೆ ಗೊತ್ತಿದೆ, ಅದನ್ನ ನಾವು ಮಾಡೋದು ಗೊತ್ತು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನೀವು ಹೇಳ್ತಾ ಇರುವಂತದ್ದು ಟೀಸರ್ ರಿಲೀಸ್ ಆಗೋದಕ್ಕೂ ಮೊದಲು ಅವ್ರು ನೋಡಿರ್ತಾರೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಓಪನ್ ಆಗುವ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು ಸೂಚನೆ ಕೊಡಬಹುದಿತ್ತು, 18+ ಅಂತ ಕೊಡಬಹುದಿತ್ತು ಅಂತ ಹೇಳ್ತಾರೆ. 18+ ಅನ್ನುವಂಥದ್ದು, ಕಾಷನ್ ಅನ್ನುವಂಥದ್ದು, ಅಥವಾ ಅದಕ್ಕೆ ಮುಂಚೆನೆ ಸಮಾಜದ ಕಾಳಜಿ ಇದ್ದಿದ್ರೆ ಫಾರ್ ಅಡಲ್ಟ್ಸ್ ಅಂತ ಕೊಡುವಂಥದ್ದು, ಅಥವಾ ದಿಸ್ ವಿಡಿಯೋ ರಿಸ್ಟ್ರಿಕ್ಟೆಡ್ ಫಾರ್ ದಿ ಮೈನರ್ ವ್ಯೂವರ್ಸ್, ದಿಸ್ ಟ್ರೈಲರ್ ಇಸ್ ರಿಸ್ಟ್ರಿಕ್ಟೆಡ್ ಫಾರ್ ಮೈನರ್ಸ್ ಅಂತಂದಾಗ ಎಷ್ಟೋ ಜನ ಅಪ್ರಿಷಿಯೇಟ್ ಮಾಡೋರು, ಹಿಂಗಿದೆಯಂತೆ ಅಂತ ನಿರೀಕ್ಷೆಯನ್ನು ಚೇಂಜ್ ಮಾಡೋರು. ಅದನ್ನು ನೀವು ಕೊಡಬೇಕಲ್ಲ ಸರ್. ಓಕೆ, ಕಾಮನ್ ಸೆನ್ಸ್ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಮತ್ತೆ ಕಾಮನ್ ಸೆನ್ಸ್ ಏನು? ಕಾಮನ್ ಸೆನ್ಸ್ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ ಆಗಿ ಬೋರ್ಡ್ನ ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಇದರಲ್ಲಿ ಆಕ್ಟ್ ಮಾಡಿರೋರು ಮತ್ತೆ ಈ ಸಿನಿಮಾನ ತೆಗಿತಾ ಇರೋರು ಕೂಡ ಎಲ್ಲರೂ ಕೂಡ ಪ್ರಜ್ಞಾವಂತರೆ, ಯಶ್ ಅವರ ಹಾದಿಯಾಗಿ. ಮತ್ತೆ ಇದನ್ನ ಪ್ರೊಡ್ಯೂಸ್ ಮಾಡ್ತಿರೋ ಕೂಡ ದೊಡ್ಡ ಸಂಸ್ಥೆ, ಡೈರೆಕ್ಟರ್ ಕೂಡ. ಈ ಎಲ್ಲರಿಗೂ ಕೂಡ ಒಂದು ಕಾಮನ್ ಸೆನ್ಸ್ ವರ್ಕ್ ಆಗಲಿಲ್ವಾ, ಒಂದು ಸೂಚನೆ ಕೊಡಬೇಕು ಅಂತ ಹೇಳಿ? ಅಲ್ಲ, ನನ್ನ ಅಭಿಪ್ರಾಯದಲ್ಲಿ ಅವ್ರು ವರ್ಕ್ ಆಗಿಲ್ಲ, ಹಾಗಾಗಿ ಈ ಥರ ಬಂದ್ಬಿಟ್ಟಿದೆ. ಆದ್ರೆ ವರ್ಕ್ ಆಗಬೇಕಾಗಿರೋದು ಸಮಾಜದ ಕಾಳಜಿ ಇರೋರಿಗೆ ಮಾತ್ರ. ನಾನು ಒಂದು ಉದಾಹರಣೆ ಕೊಡ್ತೀನಿ ಸರ್. ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ನಾವು ಮಕ್ಕಳು ಅಥವಾ ನಾವು ಹುಟ್ಟಿರ್ಲಿಲ್ವೋ ಅಂಥ ಸಮಯದಲ್ಲಿ ಸಿನಿಮಾಗಳನ್ನ ಮಾಡ್ಕೊಂಡ್ಬರ್ತಾರೆ. ಇವತ್ತು ಅವ್ರನ್ನ ಕನ್ನಡದ ಇಂಡಸ್ಟ್ರಿಯ ದೇವರು ಅಂತ ತೋರಿಸ್ತಾರೆ. ಅವರ ಕಾಳಜಿ ಏನಿತ್ತು? ಯಾವತ್ತೂ ಕೂಡ ಸಮಾಜದಲ್ಲಿ ಧೂಮಪಾನ ಮಾಡೋವಂಥದ್ದು, ಕುಡಿಯೋವಂಥದ್ದು, ಈ ಸಿನಿಮಾ ಅಂಥದನ್ನ ಬೇಡಪ್ಪ ನಾನು ಮಾಡಲ್ಲ ಅಂತಿದ್ರು. ಅವರ ಬೆಲೆ ಕಮ್ಮಿ ಆಯ್ತಾ? ಇಲ್ಲ, ಸಾಧ್ಯನೇ ಇಲ್ಲ. ಇವತ್ತು ಅವರು ನಮಗೆ ದೇವರ ಥರನೇ ನಾವು ನೋಡ್ತೀವಿ. ಅವರ ನೋಡಿ ಇವತ್ತಿನ ನನ್ನ ಮಕ್ಕಳು ಕೂಡ 12 ವರ್ಷ 13 ವರ್ಷದ ಮಕ್ಕಳು ಅವ್ರನ್ನ ನೋಡಿ ನಮಗೆ ಖುಷಿ, ಅವ್ರನ್ನ ನೋಡ್ತಾ ಇದ್ರೆ ಏನೋ ಒಂದು ಉದ್ದೇಶ ಇದೆ. ಆ ಉದ್ದೇಶ ಈ ನಟರಿಗೆ ಇಲ್ವಾ? ಯಾಕಿಲ್ಲ? ನನ್ನ ಇಷ್ಟ, ನನ್ನ ಸಿನಿಮಾ ನಂಗೆ ದುಡ್ಡು ಕೊಡ್ತಾರೆ, ದುಡ್ಡಿದ್ರೆ ಕಷ್ಟ ಇದ್ರೆ ಇಷ್ಟ ಇದ್ರೆ ಬಂದು ನೋಡಿ, ಇಲ್ಲದ್ರೆ ಬಿಟ್ಟಾಕು. ಹೌದಪ್ಪ, ನೀನು ಏನಂತ ಹಾಕ್ರೆ ನಾನು ಬರಲ್ಲ. ಟ್ರೀಸರ್ ನನಗೆ ಬೇಡ ಅಂದ್ರೆ ನೀನು ಬಿಡ್ತಾ ಇದೆಯಲ್ಲ, ಕಾನೂನು ವ್ಯಾಲ್ಯೂಷನ್ ಮಾಡಿದ್ಯಲ್ಲ, ನಾನು ಕಲ್ತ್ಕೊಂತೀನಿ ಬುದ್ಧಿನ, ನೀನು ಕಲ್ತ್ಕೊ. ನಾನು ಇಷ್ಟ ಇದ್ರೆ ಪ್ರೀತಿಸ್ತೀನಿ, ಇಲ್ಲಾಂದ್ರೆ ಬಿಟ್ಟಾಕ್ತೀನಿ. ಆದರೆ ಟ್ರೀಸರ್ನ ಬಿಡಬೇಕಂದಾಗ ಕಾನೂನು ಅಡಿಯಲ್ಲಿ ಬಾ, ನನಗೆ ನೀನು ಕೊಡು. ನನಗೆ ಗೊತ್ತಿದ್ರು ಕೂಡ ಮೊಬೈಲ್ ಇಂಟರ್ನೆಟ್ಸ್ಗಳು ಅಲ್ಲಿ ಜೋಬಲ್ಲಿ ಇದ್ರೂ ಕೂಡ ಅದು ಬಂದು ಬೀಳುತ್ತೆ. ಯಾಕಂದ್ರೆ ನಾನು ಅದನ್ನ ಲೈಕ್ ಮಾಡಿರ್ತೀನಿ, ನಾನು ಇಷ್ಟಪಟ್ಟಿರ್ತೀನಿ, ಎಷ್ಟು ಜನ ಇಷ್ಟಪಟ್ಟಿರ್ತೀನಿ. ನೀನು ಅದು ಮಾಡಿದೆ ತಪ್ಪು ಅಂದರೆ ಆಯ್ತು ಬಿಡಪ್ಪ, ನಾನು ನೋಡ್ಕೊತೀನಿ, ಹಂಗಂದ್ರೆ ಜನ ನೋಡ್ಕೊಂತಾರೆ ಹಂಗಂದ್ರೆ. ಸೊ ಅದೆಲ್ಲ ನಂದೇನೂ ತಪ್ಪಿಲ್ಲ. ನೆಕ್ಸ್ಟ್ ನೀವು ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ ಸಿನಿಮಾ, ನಿಮ್ಮ ಇಷ್ಟ, ನಿಮ್ಮ ಉದ್ದೇಶ, ನಿಮ್ಮ ದುಡ್ಡು, ನೀವು ಏನಾರ ಮಾಡ್ಕೊಳ್ಳಿ. ಎಲ್ಲ ವಿದ್ಯಾವಂತರು ಜನರು ಒಂದೇ ಬಂದು ನೋಡ್ತಾರೆ, ಮಾಡ್ಕೊಳ್ಳಿ, ಎಷ್ಟು ಬೇಕಾದ್ರು ಮೂಟೆ ಮಾಡ್ಕೊಳ್ಳಿ. ಆದರೆ ಕಾಷನ್ ಕೊಡ್ರಣ, ದೇಶದ ಕಾನೂನು ಬಳಸಿ. ಅದಕ್ಕಿಂತ ದೇಶದ ಕಾನೂನಿಗಿಂತ ದೊಡ್ಡ ನೀನಲ್ಲ ತಾನೇ, ನಾನು ಅಲ್ಲ ತಾನೇ, ಅದು ಕೊಡಿ ಅಷ್ಟೇ.